ಹರೇ ಕೃಷ್ಣ. ನಮಸ್ತೆ ವೀಕ್ಷಕರೇ. ನಾನಿವತ್ತಿನ ವಿಡಿಯೋದಲ್ಲಿ ಗುರುವಾರ ಈ ಕೆಲಸಗಳನ್ನು ಮಾಡಿದರೆ ಜೀವನದಲ್ಲಿ ಹಣದ ಸಮಸ್ಯೆ ದೂರವಾಗಿ ಶ್ರೀಮಂತಿಕೆ ನಿಮ್ಮದಾಗುತ್ತದೆ. ಗುರುವಾರ ಏನು ಮಾಡಬೇಕು, ಗುರುವಾರ ಇವುಗಳನ್ನು ಹೇಗೆ ಪೂಜಿಸಬೇಕು, ಯಾವ ವಸ್ತುಗಳನ್ನು ದಾನ ಮಾಡಿದರೆ ಶ್ರೀಹರಿಯ ಒಲವು ನಿಮ್ಮದಾಗುತ್ತದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುರುವಾರದಂದು ನಾವು ಮಾಡುವ ಕೆಲಸಗಳು ನಮಗೆ ಶ್ರೀಹರಿಯ ಕೃಪೆಯನ್ನು, ಸುಖ, ಸಂಪತ್ತು ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತದೆ. ಗುರುವಾರದಂದು ನಾವು ಯಾವ ಕೆಲಸಗಳನ್ನು ಮಾಡಿದರೆ ಹೆಚ್ಚು ಪ್ರಯೋಜನಗಳನ್ನು ನೀಡುವುದು. ಗುರುವಾರ ಈ ಕೆಲಸಗಳನ್ನು ಒಮ್ಮೆ ಮಾಡಿ ನೋಡಿ, ಅದರ ಪ್ರಯೋಜನಗಳು ನಿಮಗೆ ತಿಳಿಯುತ್ತದೆ. ಗುರುವಾರದ ದಿನದಂದು ಶ್ರೀಹರಿಯನ್ನು, ಸಾಯಿಬಾಬರನ್ನು ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುವ ಸಂಪ್ರದಾಯವಿದೆ. ಈ ದಿನ ಶ್ರೀಹರಿಯನ್ನು ಹಾಗೂ ಆತನ ವಿವಿಧ ರೂಪಗಳನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಲಾಗುತ್ತದೆ. ಹಲವರು ಈ ದಿನ ಉಪವಾಸ ವ್ರತವನ್ನು ಕೂಡ ಮಾಡುತ್ತಾರೆ. ಅವಿವಾಹಿತ ಕನ್ಯೆಯರು ಗುರುವಾರದ ದಿನದಂದು ಉಪವಾಸ ವ್ರತವನ್ನು ಮಾಡಿದರೆ ಶೀಘ್ರದಲ್ಲೇ ಅವರ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಎನ್ನುವ ನಂಬಿಕೆಯೂ ಇದೆ. ಇದರೊಂದಿಗೆ ಕೌಟುಂಬಿಕ ಸಂತೋಷ ಮತ್ತು ಸಮೃದ್ಧಿಯೂ ನೆಲೆಯಾಗುತ್ತದೆ. ಗುರುವಾರ ನಾವು ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಖಂಡಿತ ಅದು ನಮಗೆ ಶುಭ ಫಲಗಳನ್ನು ನೀಡುತ್ತದೆ. ಗುರುವಾರದಂದು ನಾವು ಯಾವ ಕೆಲಸ ಮಾಡುವುದರಿಂದ ಏನು ಪ್ರಯೋಜನವಾಗುವುದು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ. ತುಳಸಿ ಪೂಜೆಯನ್ನು ಹೀಗೆ ಮಾಡಿ. ನೀವು ಶ್ರೀಹರಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಅಥವಾ ಶ್ರೀಹರಿಯನ್ನು ಮೆಚ್ಚಿಸಲು ಬಯಸಿದರೆ ಅಂತಹ ಸಂದರ್ಭದಲ್ಲಿ ಗುರುವಾರದ ದಿನದಂದು ನೀವು ತುಳಸಿ ಪೂಜೆಯನ್ನು ಮಾಡಬೇಕು. ತುಳಸಿ ಪೂಜೆಯನ್ನು ಮಾಡುವುದಕ್ಕಾಗಿ ನೀವು ಮುಂಜಾನೆ ಎದ್ದ ತಕ್ಷಣ ಶುದ್ಧರಾಗಿ ಮೊದಲು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಬೇಕು. ಇದರ ಬಳಿಕ ಆಕೆಗೆ ಪ್ರದಕ್ಷಿಣೆಯನ್ನು ಹಾಕಬೇಕು. ನಂತರ ತುಳಸಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸಬೇಕು. ಮಹಾವಿಷ್ಣುವಿಗೆ ಈ ರೀತಿಯಾಗಿ ಅಭಿಷೇಕ ಮಾಡಿ. ಗುರುವಾರದ ದಿನದಂದು ಶ್ರೀಹರಿಯನ್ನು ಪೂಜೆ ಮಾಡುವ ಸಮಯದಲ್ಲಿ ಶ್ರೀಹರಿ ವಿಷ್ಣುವಿಗೆ ಹಸುವಿನ ಶುದ್ಧವಾದ ಹಾಲನ್ನು ಅಭಿಷೇಕ ಮಾಡಬೇಕು. ಹಾಲನ್ನು ಕುದಿಸಿ ಅಭಿಷೇಕ ಮಾಡಬಾರದು. ಹಸಿ ಹಾಲಿನಿಂದ ಅಭಿಷೇಕ ಮಾಡಬೇಕು. ಶ್ರೀಹರಿಗೆ ಈ ರೀತಿ ಅಭಿಷೇಕ ಮಾಡಿ ಪೂಜಿಸಿದ ನಂತರ ವಿಷ್ಣು ಮಂತ್ರಗಳನ್ನು ಪಠಿಸಬೇಕು. ಗುರುವಾರ ಈ ರೀತಿ ವಿಷ್ಣುದೇವನನ್ನು ಅಥವಾ ಶ್ರೀಹರಿಯನ್ನು ಪೂಜಿಸುವುದರಿಂದ ಅವನು ನಿಮ್ಮೆಲ್ಲ ದುಃಖಗಳನ್ನು, ನೋವುಗಳನ್ನು ದೂರ ಮಾಡುತ್ತಾನೆ ಎನ್ನುವ ನಂಬಿಕೆಯಿದೆ. ಗುರುವಾರ ಕೆಲವು ದಾನಗಳನ್ನು ಮಾಡಬೇಕು. ನಿಮ್ಮ ಕುಂಡಲಿಯಲ್ಲಿ ಅಂದರೆ ಜಾತಕದಲ್ಲಿ ಗುರು ಕೆಟ್ಟ ಸ್ಥಾನದಲ್ಲಿ ಇದ್ದರೆ ಅಥವಾ ದುರ್ಬಲನಾಗಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಗುರುವಾರದ ದಿನದಂದು ಶ್ರೀಹರಿ ವಿಷ್ಣುವನ್ನು ಪೂಜಿಸಿದ ನಂತರ ಜೋಳ, ಬೇಳೆ, ಕಡಲೆ ಹಿಟ್ಟು, ಬಾಳೆಹಣ್ಣು ಮತ್ತು ಹಳದಿ ಬಟ್ಟೆಗಳಂತಹ ಹಳದಿ ಬಣ್ಣದ ವಸ್ತುಗಳನ್ನು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಅಥವಾ ಅವುಗಳನ್ನು ಅಗತ್ಯವಿರುವವರಿಗೆ ದಾನವಾಗಿ ನೀಡಬೇಕು. ಬಾಳೆ ಗಿಡದ ಪೂಜೆಯನ್ನು ಹೀಗೆ ಮಾಡಿ. ಶ್ರೀಹರಿಯು ಬಾಳೆ ಗಿಡದಲ್ಲಿ ನೆಲೆಸಿದ್ದಾನೆ ಎಂಬುದು ಧಾರ್ಮಿಕ ನಂಬಿಕೆಯಾಗಿದೆ. ಈ ಕಾರಣಕ್ಕಾಗಿ ಗುರುವಾರದ ದಿನದಂದು ಶ್ರೀಹರಿಯನ್ನು ಪೂಜಿಸುವುದರ ಜೊತೆಗೆ ಬಾಳೆ ಗಿಡವನ್ನು ಪೂಜಿಸಬೇಕು. ಈ ದಿನದಂದು ಬಾಳೆ ಗಿಡಕ್ಕೆ ಅರಿಶಿಣ, ಕುಂಕುಮ, ಶ್ರೀಗಂಧ, ಬೇಳೆಕಾಳುಗಳು, ಬೆಲ್ಲ ಇತ್ಯಾದಿ ಹಳದಿ ಬಣ್ಣದ ವಸ್ತುಗಳನ್ನು ಅರ್ಪಿಸಬೇಕು. ಗುರುವಾರ ಈ ರೀತಿ ಬಾಳೆ ಗಿಡವನ್ನು ಪೂಜಿಸುವುದರಿಂದ ವ್ಯಕ್ತಿಯು ತನ್ನ ವೃತ್ತಿ ಮತ್ತು ವ್ಯಾಪಾರದಲ್ಲಿ ವಿಷ್ಣುವಿನ ಅಪಾರ ಆಶೀರ್ವಾದವನ್ನು ಹೊಂದುತ್ತಾನೆ. ಗುರುವಾರದ ದಿನದಂದು ಈ ರೀತಿಯಾಗಿ ಪೂಜೆಯನ್ನು ಸಲ್ಲಿಸಿ ಶ್ರೀಹರಿಯ ಕೃಪೆಗೆ ಪಾತ್ರರಾಗಬಹುದು. ಇದರಿಂದ ಶ್ರೀಹರಿಯು ನಮ್ಮ ಜೀವನದಲ್ಲಿನ ಅನೇಕ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡುವನು. ಹರೇ ಕೃಷ್ಣ.